ಹಾಯ್ ವೆಲ್ಕಮ್ ಟು ಚೈತ್ರಾ ರೆಡ್ಡಿ ಡೈರೀಸ್. ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಮನೆಯಲ್ಲೇ ಮಾಡಿರುವಂಥ ಪುಳಿಯೋಗರೆ ಪೌಡರ್ ಯೂಸ್ ಮಾಡಿ ಪುಳಿಯೋಗರೆ ಹೇಗೆ ಮಾಡೋದು ಅಂತ ರೆಸಿಪಿ ಶೇರ್ ಮಾಡ್ತಿದ್ದೀನಿ. ಇದಕ್ಕೆ ಫಸ್ಟು ಸ್ವಲ್ಪ ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡು ಒಗ್ಗರಣೆಗೆ ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪನ್ನು ತೆಗೆದಿಟ್ಕೊಂಡಿದ್ದೀನಿ. ಉದ್ದಿನಬೇಳೆ ಇದಕ್ಕೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಮತ್ತು ಇಲ್ಲಿ ಮನೆಯಲ್ಲೇ ಮಾಡಿರುವಂತಹ ಪುಳಿಯೋಗರೆ ಪೌಡರ್. ಸ್ಟವ್ ಮೇಲೆ ಬಾಣಲೆ ಇಟ್ಟು ಬಾಣಲೆ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಸೇರಿಸಿ, ಇದಕ್ಕೆ ಕಡಲೆಬೀಜ, ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕಿ ಲೋ ಫ್ಲೇಮಲ್ಲೇ ಸ್ವಲ್ಪ ಫ್ರೈ ಮಾಡಬೇಕು. ಹೈ ಅಥವಾ ಮೀಡಿಯಮ್ ಫ್ಲೇಮ್ ಇಟ್ಟರೆ ಇದು ಸೀದೋಗುತ್ತೆ. ಸೊ ಲೋ ಫ್ಲೇಮಲ್ಲೇ ಫ್ರೈ ಮಾಡೋದು ಬೆಟರ್. ಇದು ಸ್ವಲ್ಪ ಕ್ರಿಸ್ಪಿಯಾಗಿ ಫ್ರೈ ಆದಮೇಲೆ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನು ಸೇರಿಸ್ತಿದ್ದೀನಿ. ಇದನ್ನು ಮತ್ತೆ 1 or 2 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಹಾಗೆ ಫ್ರೈ ಮಾಡಬೇಕು. ನಾನು ಮುಂಚೆ ಎಲ್ಲ ಪುಳಿಯೋಗರೆ ಪೌಡರ್ ಮತ್ತು ವಾಂಗಿಬಾತ್ ಪೌಡರ್ ಪರ್ಚೇಸ್ ಮಾಡ್ತಿದ್ದೆ. ಬಟ್ ರೀಸೆಂಟಾಗಿ ಈ ಪೌಡರ್ನ ಹೇಗೆ ಮಾಡೋದು ಅಂತ ಕಲಿತ್ಕೊಂಡು ನಾನೇ ಪೌಡರ್ನ ಮಾಡಿಟ್ಕೊಳ್ಬಿಡ್ತೀನಿ. ಇದರಿಂದ ಎಷ್ಟೊಂದು ಕಾಸ್ಟ್ ಸೇವ್ ಆಗಿದೆ ಅಂತ ಹೇಳ್ಬೋದು. ಸೊ ಇದು ಫ್ರೈ ಆದಮೇಲೆ ನೆನೆಸಿಟ್ಟಿರೋ ಹುಣಸೆಹಣ್ಣನ್ನು ಸ್ಕ್ವೀಸ್ ಮಾಡಿ ಈ ಒಗ್ಗರಣೆಗೆ ಆ್ಯಡ್ ಮಾಡ್ಕೊಳ್ಬೇಕು. ತುಂಬ ಹುಣಸೆಹಣ್ಣು ಹಾಕ್ಕೊಂಡ್ರೂ ತುಂಬ ಹುಳಿ ಬಂದುಬಿಡುತ್ತೆ. ಸೊ ನೋಡಿಕೊಂಡು ನಾವು ಎಷ್ಟು ಕ್ವಾಂಟಿಟಿ ಮಾಡ್ತಿದ್ದೀವಿ ಅಕಾರ್ಡಿಂಗ್ಲಿ ಹುಣಸೆಹಣ್ಣನ್ನು ತೊಗೊಳ್ಬೇಕು. ಇದನ್ನು ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಬೇಯಕ್ಕೆ ಬಿಟ್ಟು ಇದಕ್ಕೆ ಟೇಸ್ಟಿಗೆ ತಕ್ಕನಾಗೆ ಉಪ್ಪು ಆ್ಯಡ್ ಮಾಡಿ ಮತ್ತು ಬೆಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಇನ್ ದಿಸ್ ರೆಸಿಪಿ ಈಸ್ ಬೆಲ್ಲ ಸ್ವಲ್ಪ ಆ್ಯಡ್ ಮಾಡಬೇಕು. ಮತ್ತು ತುಂಬ ಬೆಲ್ಲ ಆ್ಯಡ್ ಮಾಡಿದ್ರೂ ತುಂಬ ಸ್ವೀಟ್ ಆಗಿಬಿಡುತ್ತೆ, ಆವಾಗಲೂ ಚೆನ್ನಾಗಿರಲ್ಲ. ಸೊ ನಾವು ಮಾಡ್ತಿರೋ ಕ್ವಾಂಟಿಟಿಗೆ ತಕ್ಕನಾಗೆ ಬೆಲ್ಲನ ಆ್ಯಡ್ ಮಾಡಿ ಇದನ್ನು ಹಾಗೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಬೇಯಕ್ಕೆ ಬಿಡಬೇಕು. ಇದು ಆಲ್ಮೋಸ್ಟ್ ಬೆಂದಿದೆ ಅಂದಾಗ ಇದಕ್ಕೆ ನಾನು 3 to 4 ಸ್ಪೂನ್ಸ್ ಮನೆಯಲ್ಲೇ ಮಾಡಿರುವಂತಹ ಪುಳಿಯೋಗರೆ ಪೌಡರ್ನ ಆ್ಯಡ್ ಮಾಡ್ತಿದ್ದೀನಿ. ಈ ಪೌಡರ್ನಲ್ಲೇ ಆಲ್ರೆಡಿ ಜೀರಾ, ಮೆಂತ್ಯ, ಸಾಸಿವೆ ಮತ್ತು ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ ಎಲ್ಲ ಆಲ್ರೆಡಿ ಆ್ಯಡ್ ಆಗಿರುತ್ತೆ. ಸೊ ಇದೊಂದು ಅಡಿಷ್ನಲ್ ಫ್ಲೇವರ್ ಕೊಡುತ್ತೆ. ಈ ಪೌಡರ್ನ ಆ್ಯಡ್ ಮಾಡಿ ಮತ್ತು ಲೋ ಫ್ಲೇಮಲ್ಲೇ ಇದು ಸ್ವಲ್ಪ ತಿಕ್ ಪೇಸ್ಟ್ ಆಗೋವರೆಗೂ ಬೇಯಿಸಬೇಕು. ಕೆಲವರು ತುಂಬ ಎಣ್ಣೆ ಯೂಸ್ ಮಾಡ್ತಾರೆ. ಇದು ಬೆಂದಮೇಲೆ ಬರೀ ಎಣ್ಣೆನೇ ಇರುತ್ತೆ ಮೇಲೆ, ಬಟ್ ನಾನು ಆ ಥರ ತುಂಬ ಎಣ್ಣೆ ಯೂಸ್ ಮಾಡಲ್ಲ. ಆದಷ್ಟು ಕಡಿಮೆ ಎಣ್ಣೆಯಲ್ಲೇ ಮಾಡ್ತೀನಿ. ಬಟ್ ಹೊರಗಡೆ ಅಥವಾ ದೇವಸ್ಥಾನದಲ್ಲೆಲ್ಲ ಯೂಶ್ವಲಿ ತುಪ್ಪನೂ ಆ್ಯಡ್ ಮಾಡಿರ್ತಾರೆ ಮತ್ತು ತುಂಬ ಎಣ್ಣೆ ಯೂಸ್ ಮಾಡಿರ್ತಾರೆ. ನೋಡ್ಬೋದು ಈಗ ಇದು ಆಲ್ಮೋಸ್ಟ್ ಬೆಂದು ತಿಕ್ ಕನ್ಸಿಸ್ಟೆನ್ಸಿಗೆ ಬರ್ತಿದೆ. ಇದಕ್ಕೆ ನನ್ನ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ಈ ಸಾಂಬಾರು ಪುಡಿ. ಯೂಶ್ವಲಿ ಸಾಂಬಾರಿಗೆ ಯೂಸ್ ಮಾಡುವಂಥ ಸಾಂಬಾರು ಪುಡಿ ಒಂದು 2 ರಿಂದ 3 ಚಿಟಿಕೆ ಆ್ಯಡ್ ಮಾಡಿದ್ರೆ ಇದಕ್ಕೆ ಇನ್ನೂ ಅಡಿಷ್ನಲ್ ಫ್ಲೇವರ್ ಆ್ಯಡ್ ಮಾಡುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಯೂಶ್ವಲಿ ಪುಳಿಯೋಗರೆ ಮಾಡುವಾಗ ಇದನ್ನು ಆ್ಯಡ್ ಮಾಡ್ತೀನಿ. ಇನ್ನೂ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ ಇದು. ಇದಕ್ಕೆ ಆಲ್ರೆಡಿ ಖಾರ ಎಲ್ಲ ಆ್ಯಡ್ ಮಾಡಿದ್ದೀನಿ ಪುಳಿಯೋಗರೆ ಪೌಡರ್ಗೆ. ಸೊ ಎಕ್ಸ್ಟ್ರಾ ಖಾರದ ಪುಡಿ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್.